ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇಶದಲ್ಲಿ ತಂತ್ರಜ್ಞಾನ ಭಾರಿ ಮುಂದುವರೆದಿದೆ. ನಮಗೆ ಶಾಂತಿ ನೆಮ್ಮದಿ ಇಲ್ಲ, ಸಾಮರಸ್ಯ ಕದಡಿದೆ. ಸಮಾಜದಲ್ಲಿ ಇನ್ನೂ ವರ್ಣಭೇದ ಲಿಂಗಭೇದ ಇದೆ. ದುಡ್ಡು ಕೊಟ್ಟು ನೆಮ್ಮದಿ ಖರೀದಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಂತ ಮಂಡ್ಯದ ಕಾರ್ಯಕ್ರಮದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಯುವ ಜನಾಂಗದ ಮಾನಸಿಕ ದೌರ್ಬಲ್ಯ ಕಾಣ್ತಿದೆ. ಕೂತಲ್ಲೇ ಶ್ರೀಮಂತರಾಗಬೇಕು ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದೆ ಅಂತ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಮಾತು. ಅಭಿವೃದ್ಧಿ ಪ್ರಾಧಿಕಾರದ ರಚನೆ ಆಯಿತು. ಯಾವಾಗ 40-50 ಅನುಭವ ಮಂಟಪ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಗುರು ಚನ್ನಬಸವಣ್ಣವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಿ ಅದು ಈಗ ಅಕ್ಸೆಪ್ಟ್ ಆಯಿತು. ಅದಾದ್ಮೇಲೆ ಸರ್ಕಾರ ಬದಲಾವಣೆ ಆದ ಮೇಲೂ ಮಾನ್ಯ ಯಡಿಯೂರಪ್ಪನವರು ಇದ್ದಾಗ ಪ್ರಾರಂಭ ಆಯಿತು. 200 ಕೋಟಿ ರೂಪಾಯಿ ಅದಕ್ಕೆ ಅನುದಾನ ಕೊಟ್ಟಿದ್ರು. ಅದಾದ್ಮೇಲೆ ಈಗ ಮತ್ತೆ ನಮ್ಮ ಸರ್ಕಾರದಲ್ಲಿ 200 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಪ್ರಾರಂಭ ಆಗಿದೆ. ಬರುವ 1 ವರ್ಷ ಒಳಗಾಗಿ ಡಿಸೆಂಬರ್ನಲ್ಲಿ ಈ ಅನುಭವ ಮಂಟಪವನ್ನು ಪೂರ್ತಿ ಮಾಡಿ ಇವತ್ತು ಇದನ್ನು ಲೋಕಾರ್ಪಣೆ ಮಾಡ್ತೀವಿ ಎನ್ನುವಂತಹ ಮಾತನ್ನು ವೇದಿಕೆ ಮುಖಾಂತರ ಸಭೆಗಳಿಗೆ ಹೇಳುತ್ತಾ ಇವತ್ತು ಮತ್ತೊಮ್ಮೆ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀರಿ. ಮಾಡಿ ಇವತ್ತು ಯಾಕೆಂದ್ರೆ ಪೂಜ್ಯರು ಆದೇಶ ಮಾಡಿದ್ರು. ನಮ್ಮ ಮಿತ್ರರಾದಂತಹ ಗಣೇಶ ಸ್ವಾಮಿಯವರಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ್ರು. ಬಹಳ ಖುಷಿಯಿಂದ ಬಂದಿದ್ದೇನೆ. ಅವರು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಸಾವಿರಾರು ಭಕ್ತರಲ್ಲಿ ಸೇರಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆಸುವಂಥದ್ದರ ಮುಖಾಂತರ ಇವತ್ತೊಂದು ಸಮಾಜದಲ್ಲಿ ಏನು ಇವತ್ತು ಅನಿಷ್ಟಗಳಿದ್ದಾವೆ ಇದೆಲ್ಲವನ್ನು ನಿವಾರಣೆ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮಗಳು ಸಹಕಾರಿಯಾಗಲಿ. ಪೂಜ್ಯ ಯಶಕೇಂದ್ರ ಮಹಾಸ್ವಾಮಿಗಳವರ ಹನುಮದು ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ಇವತ್ತು ಎಲ್ಲ ಲಿಂಗೈಕ್ಯ ಪೂಜ್ಯರ ಆಶೀರ್ವಾದ ನನ್ನ ಮೇಲೆ ಇರಲಿ. ಎಲ್ಲರಿಗೆ ಸದ್ಬುದ್ಧಿ ಕೊಡಲಿ. ಅವೆಲ್ಲ ನಮ್ಮ ಯುವಕರು ಸಚ್ಚಾರಿತ್ರವಂತರಾಗಲಿ ಅನ್ನುವಂಥ ಮಾತನ್ನು ಹೇಳಿ ನನಗೆ ಇವತ್ತು ಅಖಿಲ ಭಾರತ ವೀರೇಶ್ವರ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದಂಥ ಲಿಂಗೈಕ್ಯ ಶಾಮೂರು ಶಿವಶಂಕರಪ್ಪನವರು ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ